Dear students, we are discussing production and operations management subject. In that, for today's session is production system and its types. In that, we are going to discuss intermittent production system and its types. Learning objectives: to understand the production system and its types. Within that, we are going to mainly focus on intermittent production system. Session outcomes: after completion of this session, the students will be able to explain the production system and its types, that is intermittent production system. So, what is intermittent production system? Its concept. Intermittent means something that starts and stops at irregular intervals. So, the intermittent production system, the goods are produced based on the customer's orders. The goods are not produced for storage purposes, for warehouse purposes. The goods are produced for the against the customer's orders. Intermittent production system ಅಂತ ಅಂದರೆ ಪ್ರೊಡಕ್ಷನ್ ಫ್ಲೋ ಏನಿದೆ ಅದು ಆವಾಗ ಹಾಲ್ಟ್ ಆಗ್ತಾ ಇರುತ್ತೆ. ಹಾಲ್ಟ್ ಅಂದರೆ ನಿಂತು ಇರ್ರೆಗ್ಯುಲರ್ ಟೈಮ್ ಫ್ರೇಮ್ಸಲ್ಲಿ, ಇರ್ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಅದು ಏನಾಗುತ್ತೆ, ನಿಲ್ಲೋದು ಸ್ಟಾರ್ಟ್ ಆಗೋದು ಆಗ್ತಾ ಇರುತ್ತೆ. ಅದು ಆಟೋಮೆಟಿಕ್ಕಾಗಿ ಆಗೋದಿಲ್ಲ, ಅಂದರೆ ಆ ಪ್ರೊಸೆಸ್ಸೇ ಆ ರೀತಿ ಇರುತ್ತೆ, ಪ್ರೊಡಕ್ಷನ್ ಸಿಸ್ಟಮೇ ಆ ರೀತಿ ಇರುತ್ತೆ. ಸೊ ಕಂಟಿನ್ಯೂಯಸ್ ಆಗಿರೋದಿಲ್ಲ. ಸೊ ಮೊದಲು ಒಂದು ಕೆಲಸ ಆಗುತ್ತೆ, ಆಮೇಲೆ ಸ್ವಲ್ಪ ಬ್ರೇಕ್ ಇರುತ್ತೆ, ಮತ್ತೊಂದು ಸಲ ಆಗುತ್ತೆ, ಮತ್ತೆ ಸ್ವಲ್ಪ ಟೈಮ್ ಬಿಟ್ಟು ಮತ್ತೊಂದು ಕೆಲಸ ಆಗುತ್ತೆ. ಸೊ ಹೀಗೆ ಒಂದು ಪ್ರೊಡಕ್ಷನ್ ಫ್ಲೋನಲ್ಲಿ ಬ್ರೇಕ್ಸ್ ಇದ್ದರೆ, ಇರ್ರೆಗ್ಯುಲರ್ ಬ್ರೇಕ್ಸ್ ಇದ್ದರೆ ಅದಕ್ಕೆ ನಾವು ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮ್ ಅಂತ ಕರಿತೀವಿ. ಅದರಲ್ಲಿ ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಗೂಡ್ಸ್ಗಳನ್ನು ಕಸ್ಟಮರ್ಸ್ದ ಆಧಾರದ ಮೇಲೆ, ಅವರು ಕೊಡುವಂಥ ಡಿಮಾಂಡ್ಸು, ಅವ್ರು ಕೊಡುವಂಥ ಆರ್ಡರ್ಸ್ ಏನಿದೆ ಅವುಗಳ ಆಧಾರದ ಮೇಲೆ ತಯಾರು ಮಾಡಲಾಗುತ್ತೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರು ಮಾಡಿ ಸ್ಟೋರ್ ಮಾಡೋದಿಲ್ಲ, ಯಾಕಂದರೆ ಇದು ಇಂಟರ್ಮಿಟೆಂಟ್ ಇರೋದ್ರಿಂದ ಕಸ್ಟಮರ್ ಸ್ಪೆಸಿಫಿಕ್ ಆರ್ಡರ್ಸ್ಗಳನ್ನೇ ಜಾಸ್ತಿ ತಯಾರು ಮಾಡೋದು. Usually the goods are produced on a small scale and the flow of production is irregular. So in this system large varieties of production are produced. ಅಂದರೆ ಇಲ್ಲೇನಾಗುತ್ತೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರೊಡಕ್ಷನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಟೈಪ್ಸ್ ಆಫ್ ಸೈಜಸ್ ಬೇರೆ ಬೇರೆ ಇರುತ್ತೆ, ಡಿಸೈನ್ ಬೇರೆ ಬೇರೆ ಇರುತ್ತೆ. ಸೊ ಕಸ್ಟಮರ್ ಸ್ಪೆಸಿಫಿಕೇಷನ್ಗೆ ತಕ್ಕಂಗೆ ಕಸ್ಟಮ್ ಮೇಡ್ ಅಂತ ಕರಿತೀವಲ್ಲ, ಕಸ್ಟಮೈಸ್ಡ್ ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡ್ತಾರೆ. It keeps changing according to the design and size of the demand and product. Okay, therefore this system is very flexible. ಈ ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮ್ ಏನಿರುತ್ತೆ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ, ಕಸ್ಟಮರ್ಗೆ ತಕ್ಕಂಗೆ ಫ್ಲೆಕ್ಸಿಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ, ಗೋಲ್ಡ್ ಸ್ಮಿತ್ ಇರ್ತಾರಲ್ಲ, ಆರ್ನಮೆಂಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ರೆಡಿ ಮಾಡಿ ಕೊಡ್ತಾರಲ್ಲ. ಸೊ ಕಸ್ಟಮರ್ ಯಾವ ರೀತಿ ಡಿಸೈನನ್ನು ಹೇಳ್ತಾರೆ ಆ ರೀತಿ ಅವರು ರೆಡಿ ಮಾಡಿ ಕೊಡ್ತಾರೆ. ಸೊ ದ ಗೋಲ್ಡ್ ಸ್ಮಿತ್ ವರ್ಕ್ ಈಸ್ ಆ್ಯಕ್ಚುಲಿ ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ ಟೇಲರ್ಸ್, ಓಕೆ, ಟೇಲರ್ಸ್, ಕಾರ್ಪೆಂಟರ್ ವರ್ಕ್, ದೀಸ್ ಆರ್ ಆಲ್. ಟೇಲರ್ನು ನಮ್ಮ ಬಟ್ಟೆಗಳನ್ನು ನಮ್ಮ ಅಳತೆಗೆ ತಕ್ಕಂತೆ, ನಮ್ಮ ಸೈಜ್ ಅಳತೆಗೆ ತಕ್ಕಂತೆ ಅವರು ಹೊಲಿದು ಕೊಡ್ತಾರೆ, ಸ್ಟಿಚ್ ಮಾಡಿ ಕೊಡ್ತಾರೆ. ಓಕೆ, ಸೊ ಪ್ರತಿಯೊಬ್ಬರದ್ದು ಡಿಮಾಂಡ್ಸು, ಡಿಸೈನ್ ಸ್ಪೆಸಿಫಿಕೇಷನ್ಸು ಬೇರೆ ಬೇರೆ ಇರುತ್ತಲ್ಲ, ಆ ರೀತಿ ಅವರು ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಸೊ ಕಸ್ಟಮರ್ ಆರ್ಡರ್ಸ್ ತಕ್ಕಂಗೆ. ಆಮೇಲೆ ಕಾರ್ಪೆಂಟರ್ ವರ್ಕು ನಿಮಗೆ ತಿಳಿದಿದೆ. ಸೊ ಸೇಮ್. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಆ್ಯಸ್ ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮ್. ಸೊ ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮ್, ಟೈಪ್ಸ್ ಆಫ್ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಮೇನ್ಲಿ ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮ್ ಆ್ಯಂಡ್ ಕಂಟಿನ್ಯೂಸ್ ಪ್ರೊಡಕ್ಷನ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಪ್ರೊಜೆಕ್ಟ್ ಪ್ರೊಡಕ್ಷನ್, ಜಾಬ್ ಪ್ರೊಡಕ್ಷನ್ ಆ್ಯಂಡ್ ಬ್ಯಾಚ್ ಪ್ರೊಡಕ್ಷನ್ ಅಂತ ಬರುತ್ತೆ. ಕಂಟಿನ್ಯೂಸ್ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಮಾಸ್ ಪ್ರೊಡಕ್ಷನ್ ಆ್ಯಂಡ್ ಪ್ರೊಸೆಸ್ ಪ್ರೊಡಕ್ಷನ್ ಅಂತ ಬರುತ್ತೆ. ನಾವು ಇವತ್ತಿನ ಡಿಸ್ಕಷನಲ್ಲಿ ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮ್ ಮೇಲೇ ಮೇನ್ಲಿ ಫೋಕಸ್ ಮಾಡೋಣ. ಸೊ ವಾಟ್ ಆರ್ ದ ಫೀಚರ್ಸ್ ಆಫ್ ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮ್? ಸೊ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಅಂದರೆ, ಗುಣಗಳೇನು, ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮದ ಗುಣಲಕ್ಷಣಗಳೇನು? ಫಸ್ಟ್ ಥಿಂಗ್ ಈಸ್ ಫ್ಲೋ ಆಫ್ ಪ್ರೊಡಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್, ಇಟ್ ಈಸ್ ಇಂಟರ್ಮಿಟೆಂಟ್. ಸೊ ಇಲ್ಲಿ ಪ್ರೊಡಕ್ಷನ್ ಫ್ಲೋ ಏನಿರುತ್ತೆ ಈ ಸಿಸ್ಟಮಲ್ಲಿ ಕಂಟಿನ್ಯೂಸ್ ಆಗಿರೋದಿಲ್ಲ, ಇದು ಇಂಟರ್ಮಿಟೆಂಟ್ ಇರುತ್ತೆ. ಇಂಟರ್ಮಿಟೆಂಟ್ ಅಂದರೆ ಆವಾಗವಾಗ ಬ್ರೇಕ್ಸ್ ಬರುತ್ತೆ, ಆ ಬ್ರೇಕ್ಸೂ ಕನ್ಸಿಸ್ಟೆಂಟ್ ಆಗಿರೋದಿಲ್ಲ. ಓಕೆ, ಯಾವಾಗಲಾದರೂ ಅರ್ಧ ಗಂಟೆ ಬ್ರೇಕ್ ಆಗ್ಬೋದು, ಯಾವಾಗಲಾದರೂ ಒಂದಿನ ಬ್ರೇಕ್ ಆಗ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಡಿಮಾಂಡ್ ಆ್ಯಂಡ್ ಪ್ರಾಡಕ್ಟ್ಸ್ ಆ್ಯಂಡ್ ಡಿಫರೆಂಟ್ ಥಿಂಗ್ಸ್. ಆ್ಯಂಡ್ ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್.
ಓಕೆ. ಸೊ ಇಲ್ಲಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ಗಳನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಒಂದೇ ತರಹದ ಪ್ರಾಡಕ್ಟ್ಸ್ಗಳನ್ನ ತಯಾರು ಮಾಡ್ತಾಯಿದ್ರು, ಅದರಲ್ಲಿ ಸ್ಪೆಸಿಫಿಕೇಷನ್ ಭಾಳ ಚೇಂಜ್ ಆಗುತ್ತೆ. ಸೈಜು, ಕಲರು, ಡಿಸೈನು ಇದೆಲ್ಲ ಚೇಂಜಸ್ ಆಗುತ್ತೆ. ಕ್ವಾಂಟಿಟಿ ಪ್ರತಿಯೊಂದು ಆರ್ಡರಲ್ಲೂ ಬೇರೆ ಬೇರೆ ಇರೋದ್ರಿಂದ ವೆರೈಟಿ ಆಫ್ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಓಕೆ. ನೆಕ್ಸ್ಟು ವಾಲ್ಯೂಮ್ ಆಫ್ ದ ಪ್ರೊಡಕ್ಷನ್ ಈಸ್ ಆ್ಯಕ್ಚುಲಿ ಸ್ಮಾಲ್. ದ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್ ಆನ್ ಸ್ಮಾಲ್ ಸ್ಕೇಲ್. ಅಂದರೆ ವಾಲ್ಯೂಮ್ ಆಫ್ ದ ಪ್ರೊಡಕ್ಷನ್ ಏನಿರುತ್ತೆ ತುಂಬ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಜನರಲ್ ಪರ್ಪಸ್ ಮಷಿನ್ಸ್ ಆರ್ ಯೂಸ್ಡ್. ದ ಮಷಿನ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಪ್ರೊಡ್ಯೂಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್. ಅಂದರೆ ಜನರಲ್ ಪರ್ಪಸ್ ಮಷಿನ್ಸ್ ಅಂದರೆ ಒಂದು ಮಷಿನ್ದಿಂದಾನೇ ಹಲವಾರು ಕೆಲಸಗಳನ್ನ ಒಂದೇ ಕೆಲಸಕ್ಕೆ ಮಾಡುವಂಥ ಮಷಿನ್ ಇರೋದಿಲ್ಲ. ಜನರಲ್ ಪರ್ಪಸ್ ಅಂತ ಅಂದರೆ ಒಂದೇ ಮಷಿನ್ದಿಂದ ಹಲವಾರು ಕೆಲಸಗಳನ್ನ ಮಾಡುವ ಅಂಥ ಮಷಿನ್ಗಳಿರ್ತವೆ, ಜನರಲ್ ಪರ್ಪಸ್ ಮಷಿನ್ ಅಂತ ಕರಿತೀವಿ. ಅಂಥ ಮಷಿನ್ಸ್ಗಳನ್ನು ಇಲ್ಲಿ ಜಾಸ್ತಿ ಉಪಯೋಗ ಮಾಡ್ತಾರೆ. ಓಕೆ. ನೆಕ್ಸ್ಟ್, ಸೀಕ್ವೆನ್ಸ್ ಆಫ್ ದ ಆಪರೇಷನ್ಸ್ ಚೇಂಜ್ ಆ್ಯಸ್ ಪರ್ ದ ಡಿಸೈನ್. ಸೊ ಸೀಕ್ವೆನ್ಸ್, ಡಿಸೈನು, ಕ್ವಾಂಟಿಟಿ ಇದೆಲ್ಲದರ ಆಧಾರದ ಮೇಲೆ ಅಲ್ಲೇನಾಗುತ್ತೆ, ಸೀಕ್ವೆನ್ಸ್ ಆಫ್ ದ ಆಪರೇಷನ್ಸ್ ಏನಾಗುತ್ತೆ ಒಂದು ಸಾರಿ ಹೆಚ್ಚು ಕಡಿಮೆ ಆಗಬಹುದು. ಓಕೆ. ಪ್ರೊಡಕ್ಷನ್ ಡಿಪೆಂಡ್ಸ್ ಆನ್ ದಿ ಕಸ್ಟಮರ್ಸ್ ಆರ್ಡರ್ಸ್. ಸೊ ಪ್ರೊಡಕ್ಷನ್, ಓವರಾಲ್ ಪ್ರೊಡಕ್ಷನ್, ಕ್ವಾಂಟಿಟಿ, ಸೈಜ್, ಶೇಪ್, ಡಿಸೈನ್ ಎಟ್ಸೆಟ್ರಾ, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಕಸ್ಟಮರ್ ಸ್ಪೆಸಿಫಿಕ್ ಆರ್ಡರ್ಸ್ ಆ್ಯಂಡ್ ಕಸ್ಟಮೈಸ್ಡ್ ಆರ್ಡರ್ಸನ್ನು ಇಲ್ಲಿ ರೆಡಿ ಮಾಡ್ತಾರೆ. ಓಕೆ. ಸೊ ಬ್ರೀಫಾಗಿ ನಾವು ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮಲ್ಲಿರುವಂತಹ ಬೇರೆ ಬೇರೆ ಟೈಪ್ಗಳನ್ನು ನೋಡೋದಾದರೆ ಪ್ರೊಜೆಕ್ಟ್ ಪ್ರೊಡಕ್ಷನ್, ಜಾಬ್ ಪ್ರೊಡಕ್ಷನ್ ಆ್ಯಂಡ್ ಬ್ಯಾಚ್ ಪ್ರೊಡಕ್ಷನ್. ಸೊ ಪ್ರೊಜೆಕ್ಟ್ ಪ್ರೊಡಕ್ಷನ್ ಫ್ಲೋ ಅಂತ ಅಂದರೆ ಪ್ರೊಜೆಕ್ಟ್ production means the company accepts single complex order contract. So the order must be completed within a given period of time and at an estimated cost. Project production flow ಗೆ ಎಕ್ಸಾಂಪಲ್ಸ್ ಯಾವ್ಯಾವುದು ಅಂತಂದರೆ ಏರ್ಪೋರ್ಟ್ಸ್, ಡ್ಯಾಮ್ಸ್, ರೋಡ್ಸ್, ಬಿಲ್ಡಿಂಗ್ಸ್, ಶಿಪ್ ಬಿಲ್ಡಿಂಗ್ ಎಟ್ಸೆಟ್ರಾ. ಓಕೆ. ಸೊ ಪ್ರೊಜೆಕ್ಟ್ ಪ್ರೊಡಕ್ಷನ್ ಅಂತ ಅಂದರೆ, ಪ್ರೊಜೆಕ್ಟ್ ಅಂತ ಅಂದರೆ ಯೂಶ್ವಲಿ ಏನಪ್ಪ ಅಂತಂದರೆ ಒಂದು ಪ್ರೊಜೆಕ್ಟ್ ಅಂದರೆ ಒಂದು ದೊಡ್ಡ ಕೆಲಸ ಇರುತ್ತೆ. ಫಾರ್ ಎಕ್ಸಾಂಪಲ್ ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು. ಇಂಥ ಕೆಲಸಗಳನ್ನು ನಾವು ಕಸ್ಟಮ್ ಮೇಡು, ಒಂದು ಏರ್ಪೋರ್ಟ್ ಇದ್ದಂಗೆ ಇನ್ನೊಂದು ಏರ್ಪೋರ್ಟ್ ಇರೋದಿಲ್ಲ, ಸ್ವಲ್ಪ ಹಲವಾರು ಬದಲಾವಣೆಗಳಿರುತ್ತೆ. ಸೊ ಕಸ್ಟಮರ್ಗಳ ಡಿಮಾಂಡದ ಆಧಾರದ ಮೇಲೆ ಯಾರು ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಮಾಡಿಸ್ತಿರ್ತಾರೆ, ಆ ಪ್ರಾಜೆಕ್ಟ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿಸ್ತಿರ್ತಾರೆ, ಅವರ ಡಿಮಾಂಡು ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ಆ ಬಿಲ್ಡಿಂಗ್ಸ್ಗಳಾಗಿರಲಿ, ಡ್ಯಾಮ್ಗಳಾಗಿರಲಿ, ರೋಡ್ಸ್ಗಳಾಗಿರಲಿ, ಶಿಪ್ಸ್ ಎಲ್ಲಗಳನ್ನು ಏನಾಗುತ್ತೆ ಅಕಾರ್ಡಿಂಗ್ ಟು ದ ಸ್ಪೆಸಿಫಿಕೇಷನ್ಸ್ ಮಾಡ್ತೀವಿ. ಸೊ ಪ್ರೊಜೆಕ್ಟ್ ಪ್ರೊಡಕ್ಷನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೈಪ್ ಆಫ್ ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮ್. ಸಿಮಿಲರ್ಲಿ ನೆಕ್ಸ್ಟ್ ಬಂದುಬಿಟ್ಟು ಜಾಬ್ ಪ್ರೊಡಕ್ಷನ್ ಫ್ಲೋ. ಜಾಬ್ ಪ್ರೊಡಕ್ಷನ್, ಕಂಪ್ನಿ accepts the contracts to produce either one or few units of a product strictly as per the specification given by the customers. The product is produced within a given period of time at a fixed cost and the cost fixed at the time of the signing of the contract. So example for jobbing or job production flow includes services given by repair shops, tailoring shops, manufacturer of special machine tools. All these come under ಜಾಬ್ ಪ್ರೊಡಕ್ಷನ್ ಫ್ಲೋ. ಸೊ ಜಾಬ್ ಪ್ರೊಡಕ್ಷನ್ ಫ್ಲೋನಲ್ಲಿ ಏನಾಗುತ್ತೆ ಅಂತ ಅಂದರೆ ಒಂದು ಕಂಪನಿ ಕಸ್ಟಮರ್ ಜೊತೆ ಕಾಂಟ್ರಾಕ್ಟ್ ಎಂಟರ್ ಆಗುತ್ತೆ. ಸೊ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಯೂನಿಟ್ಗಳನ್ನು, ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ಗಳು ಸ್ವಲ್ಪ ಇದಕ್ಕಿಂತ ಜಾಸ್ತಿ ಇರುತ್ತೆ. ಪ್ರೊಜೆಕ್ಟ್ಗಿಂತ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ರೊಜೆಕ್ಟಲ್ಲಿ ಒಂದು ಅಥವಾ ಎರಡು ಈ ರೀತಿ ಕ್ವಾಂಟಿಟಿ ಕಡಿಮೆ ಇರುತ್ತೆ, ಸೈಜ್ ಜಾಸ್ತಿ ಇರುತ್ತೆ. ಇಲ್ಲಿ ಕ್ವಾಂಟಿಟಿನೂ ಇಲ್ಲಿ ಜಾಸ್ತಿ ಇರುತ್ತೆ, ಸೈಜ್ ಕಡಿಮೆ ಇರುತ್ತೆ, ಆರ್ಡರ್ ಸೈಜು ಜಾಬ್ ಪ್ರೊಡಕ್ಷನಲ್ಲಿ. ಇಲ್ಲೇನಾಗುತ್ತೆ, ಒಂದು ಅಥವಾ ಹಲವಾರು ಯೂನಿಟ್ಗಳನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಕಸ್ಟಮರ್ ಸ್ಪೆಸಿಫಿಕೇಷನ್ ಪ್ರಕಾರನೇ ಜಾಬ್ ಕಾಂಟ್ರಾಕ್ಟನ್ನು ಎಂಟರ್ ಆಗ್ತಾರೆ. ಸೊ ಜಾಬ್ ಕಾಂಟ್ರಾಕ್ಟಿಂಗ್ ಅಂತ ಅಂದರೆ ಅಥವಾ ಜಾಬ್ ಪ್ರೊಡಕ್ಷನ್ ಫ್ಲೋ ಅಂತ ಅಂದರೆ ಎಕ್ಸಾಂಪಲ್ಸು ರಿಪೇರ್ ಶಾಪ್ ಇರುತ್ತೆ, ಟಿ ವಿ ರಿಪೇರಿ ಆಗಿರ್ಬೋದು, ಮಷಿನ್ ರಿಪೇರಿ ಆಗಿರ್ಬೋದು, ವೆಹಿಕಲ್ ರಿಪೇರಿ ಆಗಿರ್ಬೋದು, ಆಮೇಲೆ ಟೇಲರಿಂಗ್ ಶಾಪ್ಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರರ್ ಸ್ಪೆಷಲ್ ಮಷಿನ್ ಟೂಲ್ಸ್ ಆಗಿರ್ಬೋದು. ಓಕೆ. ಆಮೇಲೆ ಅಲ್ಮೇರಾ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಆ ಥರ. ಸೊ ಸ್ಪೆಷಲ್ ಮಷಿನ್ ಟೂಲ್ಸ್ ಅಂದರೆ ಆ ರೀತಿ ಅಲ್ಮೇರಾ ಮ್ಯಾನುಫ್ಯಾಕ್ಚರ್ ಮಾಡೋರು. ದೆನ್ ದೇ ವರ್ಕ್ ಆನ್ ಮೆಟಲ್ ಕಟಿಂಗ್, ವೆಲ್ಡಿಂಗ್, ಈ ಥರ ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ. ಸೊ ದ್ಯಾಟ್ ಆಲ್ಸೋ ಕಮ್ಸ್ ಅಂಡರ್ ಜಾಬ್ ಪ್ರೊಡಕ್ಷನ್ ಫ್ಲೋ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಚ್ ಪ್ರೊಡಕ್ಷನ್ ಫ್ಲೋ. ಬ್ಯಾಚ್ ಪ್ರೊಡಕ್ಷನ್ ಈಸ್ ಡಿಸೈಡೆಡ್ ಅಕಾರ್ಡಿಂಗ್ ಟು ಸ್ಪೆಸಿಫಿಕ್ ಆರ್ಡರ್ಸ್. So based on the demand forecasts, here the production items takes place in lots, in batches. Lots are batches.
the production takes place. So the product is divided into different jobs, and all jobs of one batch of production must be completed before starting the next batch. So batch production means the production takes place in batches. A certain quantity is decided as one batch, and that quantity, if they start producing that quantity, they will finish that quantity one batch, then they will go for the second product, different batch. So products are where different products are there, and each product is produced in batches. Okay, so ಬ್ಯಾಚ್ ಪ್ರೊಡಕ್ಷನ್ ಅಂತ ಅಂದರೆ ಪ್ರೊಡಕ್ಷನ್ ಫ್ಲೋ ಹೆಂಗಿರುತ್ತೆ ಅಂತಂದರೆ ಬ್ಯಾಚ್ಗಳಲ್ಲಿ ಒಂದೊಂದು ಲಾಟ್ಗಳಲ್ಲಿ ಬ್ಯಾಚ್ಗಳಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಒಂದು ಪ್ರಾಡಕ್ಟ್ಗಳು ವೆರೈಟಿ ಇರ್ಬೋದು, ಆದರೆ ಒಂದು ವೆರೈಟಿಯ ಪ್ರಾಡಕ್ಟನ್ನು ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಒಂದು ಬ್ಯಾಚಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಆ ಒಂದು ಬ್ಯಾಚ್ ಮುಗಿದ ಮೇಲೇ ಮತ್ತೊಂದು ಪ್ರಾಡಕ್ಟಿಗೆ ಮುಂದಕ್ಕೆ ಹೋಗ್ತೀವಿ. ಆ ಪ್ರಾಡಕ್ಟನ್ನು ಮತ್ತೆ ಹಿಡಿದ್ರೆ ಮತ್ತೆ ಆ ಪ್ರಾಡಕ್ಟನ್ನು ಒಂದು ಬ್ಯಾಚನ್ನು ಪ್ರೊಡ್ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಡಕ್ಟು ಅದು ಒಂದು ಬ್ಯಾಚಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಈ ರೀತಿ ಬ್ಯಾಚ್ಗಳಲ್ಲಿ ಪ್ರಾಡಕ್ಟ್ಸನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಈ ಬ್ಯಾಚ್ ಪ್ರೊಡಕ್ಷನ್ ಯೂಶ್ವಲಿ ಎಲ್ಲಾಗುತ್ತೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಡ್ರಗ್ಸ್, ಫಾರ್ಮಾಸ್ಯೂಟಿಕಲ್ಸ್, ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್, ಓಕೆ, ಮೀಡಿಯಮ್ ಆ್ಯಂಡ್ ಹೆವಿ ಮಷಿನರಿ. ಸೊ ಈ ಎಲ್ಲ ಫೀಲ್ಡ್ಗಳಲ್ಲಿ ಬ್ಯಾಚ್ ಪ್ರೊಡಕ್ಷನ್ ಫ್ಲೋ ಜಾಸ್ತಿ ಯೂಸ್ ಆಗುತ್ತೆ. ಸೊ ದೀಸ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಇಂಟರ್ಮಿಟೆನ್ಸ್ ಪ್ರೊಡಕ್ಷನ್ ಸಿಸ್ಟಮ್. ದಿಸ್ ಈಸ್ ಇಟ್ ಫಾರ್ ದ ಟುಡೇ. ಥ್ಯಾಂಕ್ ಯು ವೆರಿ ಮಚ್.